ರಾಮಕೃಷ್ಣ ಪರಮಹಂಸರು ಹೇಳುತ್ತಾರೆ, ಯಾರು ಭಗವಂತನನ್ನು ನೋಡಿರುವರೋ ಅವರು ಸಂಪೂರ್ಣ ಮಾರ್ಪಟ್ಟ ಜೀವಿಗಳು. ಕೆಲವರು ಆಗಲೇ ಜಾಗೃತರಾಗಿರುವವರು. ಇವರಿಗೆ ಕೆಲವು ಚಿಹ್ನೆಗಳಿವೆ. ದೇವರಿಗೆ ಸಂಬಂಧಪಟ್ಟದುದಲ್ಲದೆ ಮತ್ತಾವುದನ್ನು ಅವರು ಕೇಳಲಿಚ್ಛಿಸುವುದಿಲ್ಲ. ಸಪ್ತ ಸಮುದ್ರಗಳಿದ್ದರೂ, ಗಂಗೆ ಯಮುನಾ ನದಿಗಳು ಉಕ್ಕಿ ಹರಿಯುತ್ತಿದ್ದರೂ ಮಳೆಹನಿಗೆ ಮಾತ್ರವೇ ನಿರೀಕ್ಷಿಸುವ ಜಾತಕ ಪಕ್ಷಿಯಂತೆ ಇವರು. ಬಾಯಾರಿಕೆಯಿಂದ ಗಂಟಲು ಒಣಗಿ ಹೋಗಿದ್ದರೂ ಮಳೆಹನಿಯಲ್ಲದೆ ಮತ್ತಾವುದನ್ನು ಇವರು ಕುಡಿಯುವುದಿಲ್ಲ. ಮಾನವನ ದೇಹಕ್ಕೆ, ಹೃದಯಕ್ಕೆ ದೇವರ ಆಗಮನದ ಚಿಹ್ನೆಗಳೇನು? ಅರುಣೋದಯ ಸೂರ್ಯನ ಬರವನ್ನು ಸಾರುವಂತೆ ನಿಸ್ವಾರ್ಥತೆ, ಪರಿಶುದ್ಧತೆ ಮತ್ತು ಧಾರ್ಮಿಕತೆ ಇವು ದೇವರ ಬರವನ್ನು ಸಾರುವವು. ರಾಜ ತನ್ನ ಭೃತ್ಯನ ಮನೆಗೆ ಹೋಗಿ ಆದರಾತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮುಂಚೆ ಭೃತ್ಯನು ತನ್ನನ್ನು ಚೆನ್ನಾಗಿ ಬರಮಾಡಿಕೊಂಡು ಗೌರವವನ್ನು ತೋರಲಿ ಎಂದು ತನ್ನ ಭಂಡಾರದಿಂದ ಅವನೇ ಆಸನ, ಆಹಾರ ಸಾಮಗ್ರಿ ಮುಂತಾದವುಗಳನ್ನು ಕಳುಹಿಸುವನು. ಇದರಂತೆಯೇ ದೇವರು ಬರುವುದಕ್ಕೆ ಮುಂಚೆ ಹಂಬಲಿಸುತ್ತಿರುವ ಭಕ್ತನ ಹೃದಯಕ್ಕೆ ಪ್ರೇಮ, ಭಕ್ತಿ ಮತ್ತು ಶ್ರದ್ಧೆ ಮುಂತಾದವನ್ನು ಕಳುಹಿಸುವನು. ಹೃದಯದಲ್ಲಿ ಆಗುವ ಆನಂದ ಭಗವಂತನ ಸಾಕ್ಷಾತ್ಕಾರದ ಚಿಹ್ನೆಗಳಲ್ಲಿ ಒಂದು. ಸಾಗರದ ಮೇಲೆ ಅಲೆಗಳು ಉರುಳಾಡುತ್ತಿರುತ್ತವೆ, ಆದರೆ ಒಳಗಿರುವ ಆಳವಾದ ನೀರು ಕದಲದೆ ಇರುವುದು.